ह्रीं स्फुर स्फुर प्रस्फुर प्रस्फुर घोर घोर तरतन रूप चट चट प्रचट प्रचट कह कह वम वम बंध बंध घातय घातय हुं फट। ओम अघोराय नमस्तुभ्यं घोरा घोरधराय च घोर मृत्यु विनाशाय अघोराय नमो नमः। ओम भूत प्रेत पिशाचादीन् भक्षयन्तं महाप्रभुम् एवं ध्यात्वा जपेन्नित्यं रक्षोहाग्निं समाहितः। ನಮಸ್ಕಾರ. ನೀವು ವೃಷಭ ರಾಶಿಯವರಾಗಿದ್ದು ಈ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಇಂಥದ್ರ ಬಗ್ಗೆ ಏನಾದರೂ ನೀವು ಚಿಂತಾಕ್ರಾಂತರಾಗಿದ್ದರೆ, ಸರ್ ನಾನು ವೃಷಭ ರಾಶಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನಗೆ ಏನೋ ಮಾಡಿಸಿ ಮಾಟಮಂತ್ರ ಏನೋ ಮಾಡ್ಸಾಕಿದ್ದಾರೆ ಅನಿಸುತ್ತೆ, ತುಂಬ ಏನೋ ಸಮಸ್ಯೆ ಆಗ್ತಾ ಇದೆ, ಏನಾರು ಒಂದು ಸಿಂಪಲ್ ಪರಿಹಾರ ಬೇಕು ಅಂತಲೋ, ಅಥವಾ ತುಂಬ ದೃಷ್ಟಿ ಆಗ್ತಾ ಇದೆ ಪರಿಹಾರ ಬೇಕು ಅಂತಲೋ, ಯಾಕೆಂದರೆ ದೃಷ್ಟಿದೋಷದಿಂದಾಗಿ ಆರೋಗ್ಯ ಬಾಧೆ, ದೃಷ್ಟಿದೋಷದಿಂದಾಗಿ ವ್ಯವಹಾರ ಬಾಧೆ, ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ, ಮಾಟಮಂತ್ರ ಮಾಡಿಸ್ಬಿಟ್ಟು ಮದುವೆ ಆಗ್ದಂಗೆ ಮಾಡ್ತಾ ಇದ್ದಾರೆ, ಮಾಟಮಂತ್ರ ಮಾಡಿಸ್ಬಿಟ್ಟು ಗಂಡ ಹೆಂಡತಿ ಇಬ್ಬರು ಜಗಳ ಆಡಂಗೆ ಮಾಡ್ತಾ ಇದ್ದಾರೆ, ಮಾಟಮಂತ್ರ ಮಾಡಿಸ್ಬಿಟ್ಟು ಉದ್ಯೋಗ ಎಲ್ಲ ಹಾಳಾಗಂಗೆ ಮಾಡ್ತಾ ಇದ್ದಾರೆ, ಅಥವಾ ದೃಷ್ಟಿದೋಷದಿಂದಾಗಿ ತುಂಬ ಚೆನ್ನಾಗಿದ್ರು ಗಂಡ ಹೆಂಡತಿ, ಬಟ್ ದೃಷ್ಟಿ ತಾಗಿ ಗಲಾಟೆ ಮಾಡ್ಕೊಳ್ತಾ ಇದ್ದಾರೆ, ತುಂಬ ದೃಷ್ಟಿ ಆಗ್ತಾ ಇದೆ, ಏನಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ, ಯಾರು ಮಾಡ್ತಾಯಿದ್ದಾರೆ ಅಂತ ನನಗೆ. ಈಗ ದೃಷ್ಟಿ ಅನ್ನುವಂಥದ್ದು ಯಾರು ಬೇಕಾದ್ರೂ ಆಗ್ಬೋದು. ನೀವೊಂದು ಒಳ್ಳೆ ಬಟ್ಟೆ ಹಾಕೊಂಡು ಬಂದ ತಕ್ಷಣ ವಾವ್ ಅಂತ ಯಾರೊಬ್ಬರು ಬಂದರು ಅಂದರೆ ದೃಷ್ಟಿ ದೃಷ್ಟಿ ಆಗ್ಬಿಡೋದು. ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕೆಲವರು ನೋಡಿದ್ರೆ ದೃಷ್ಟಿ ಆಗುತ್ತಂತೆ, ಕೆಲವರು ಅದ್ರ ಬಗ್ಗೆ ಮಾತಾಡ್ತಾ ದೃಷ್ಟಿ ಮಾಡ್ತಾರಂತೆ, ಕೆಲವರು ಮನಸ್ಸಲ್ಲೇ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ದೃಷ್ಟಿ ಮಾಡ್ತಾರಂತೆ, ಇನ್ನು ಕೆಲವರು ಮಾಟಮಂತ್ರ ಮಾಡಿಸಿ ಹಾಕ್ತಾರಂತೆ. ಹಾಗೆ ಈ ದೃಷ್ಟಿಯ ಕೊನೆಯ ಭಾಗವೇ ಮಾಟಮಂತ್ರ ಅಂತ. ಇನ್ನು ಏನು ದೃಷ್ಟಿ ಹಾಕ್ರಿ ಇವನು ಉದ್ಧಾರ ಆಗ್ತಾನೆ ಇದನ್ನಲ್ಲ ಅಂದಾಗ ಅವ ಮಾಟಮಂತ್ರ ಮಾಡಿಸೋದು, ಅವ್ನು ನಾಳೆ ಉದ್ಧಾರ ಆಗಬಾರ್ದು, ಯಾರು ಉದ್ಧಾರ ಆಗಬಾರ್ದು ಅಂತ. ಇದು ಏನು ಮಾಡಲಿಕ್ಕಾಗಲ್ಲ. ಈ ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ವಲ್ಲ. ಸೊ ಆದ್ದರಿಂದ ಈ ದೃಷ್ಟಿ ತುಂಬ ಸಮಸ್ಯೆ ಆಗ್ತಾಯಿದೆ ನಿಮಗೆ. ಇವತ್ತು ಚೆನ್ನಾಗಿರ್ತೀನಿ, ನಾಳೆ ಬೆಳಗ್ಗೆ ಸಡನ್ನ ಮತ್ತೆ ಏನೋ ಆರೋಗ್ಯ ಬಾಧೆ ಆಗಿಬಿಡುತ್ತೆ, ಒಂದು ಕರೆಕ್ಟಾಗಿ ಕೆಲಸಕ್ಕೆ ಹೋಗೋಕ್ಕಾಗ್ತಾಯಿಲ್ಲ, ಕರೆಕ್ಟಾಗಿ ಬಿಸ್ನೆಸ್ ಮಾಡೋಕ್ಕಾಗ್ತಾಯಿಲ್ಲ, ಇನ್ನು ಅಂಗಡಿಯಲ್ಲಿ ಕೂತ್ಕೊಳ್ಳೋಕೆ ಮನಸ್ಸೇ ಬರಲ್ಲ, ಅಂಗಡಿಯಲ್ಲಿ ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಮಲಗಿದ್ರೆ ಕೆಟ್ಟ ಕನಸು ಬೀಳುತ್ತೆ, ಒಂಥರ ಹಿಂಗೆ ಬೆಚ್ಚಿ ಬಿದ್ದಂಗೆ ಆಗುತ್ತೆ, ಅಥವಾ ಊಟ ಮಾಡಬೇಕಾದ್ರೆ ಅನ್ನದಲ್ಲಿ ಕೂದಲು ಬರುತ್ತೆ, ಏನೇ ಅಂದರೆ ಆ ಥರ ಗೊತ್ತಾಗ್ಬಿಡುತ್ತೆ ಮಾಟಮಂತ್ರಗಳಾಗ್ತಾ ಇದೆ ಇವರಿಗೆ ಅಂತ. ಅಥವಾ ಎಲ್ಲೋ ಕುಂಕುಮ ಸಿಕ್ತು, ಲಿಂಬೆಹಣ್ಣು ಸಿಕ್ತು, ಮತ್ತೊಂದೇನೋ ಸಿಕ್ತು, ಅಥವಾ ಮಾಟಮಂತ್ರನೇ ಆಗಬೇಕು ಅಂತೆಲ್ಲ ದೃಷ್ಟಿದೋಷವೂ ಆಗ್ಬಿಡುತ್ತೆ ಬಹಳಷ್ಟು ಜನಕ್ಕೆ. ಸೊ ತುಂಬ ದೃಷ್ಟಿಯಿಂದನೇ ಕೆಲಸಕರ ಆಗಲ್ಲ. ಎಲ್ಲರೂ ಚೆನ್ನಾಗಿದ್ದಾರೆ, ನನಗೆ ಮಾತ್ರ ಯಾಕೆ ದೃಷ್ಟಿ ಆಗುತ್ತಪ್ಪ ಅಂತ ಬಹಳಷ್ಟು ಜನಕ್ಕೆ ಯೋಚನೆಯೂ ಇರುತ್ತೆ, ಗೊತ್ತಾಯ್ತಲ್ವಾ. ಎಲ್ಲರೂ ಚೆನ್ನಾಗಿದ್ದಾರೆ, ನಂಗೆ ಮಾತ್ರ ಯಾಕೆ ದೃಷ್ಟಿ ಆಗುತ್ತೆ ಅಂತ. ಸೊ ಹಾಗೇನಿಲ್ಲ, ಅವ್ರವ್ರ ಪ್ರಾಬ್ಲಮ್ ಅವ್ರಿಗೆ ಇರುತ್ತೆ. ಬಟ್ ವೃಷಭ ರಾಶಿಯವರಿಗೆ ದೃಷ್ಟಿ ಜಾಸ್ತಿ ಆಗೇ ಆಗುತ್ತೆ, ಯಾಕೆಂದರೆ ಸ್ವಲ್ಪ ಲೋಕಾಕರ್ಷಣೀಯವಾಗಿರ್ತಾರೆ ಅವರು, ಎಲ್ಲರೂ ಅವ್ರ ಹತ್ರ ಆಕರ್ಷಣೆ ಆಗೋ ರೀತಿಯಲ್ಲೇ ಇರ್ತಾರೆ. ಯಾಕೆಂದರೆ ನಿಮ್ಮ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಚಂದ್ರ ಇರ್ತಾನೆ ನಿಮ್ಮ ವೈಯಕ್ತಿಕ ಜಾತಕ ನೋಡಿದಾಗ, ಆಯಿತಾ. ನಿಮ್ಮ ಇದು ವೃಷಭದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಚಂದ್ರ ಇರ್ತಾನೆ, ಆದ್ದರಿಂದಾಗಿ ನಿಮ್ಮದು ವೃಷಭ ರಾಶಿ, ಗೊತ್ತಾಯ್ತಲ್ವ. ಸೊ ಆದ್ದರಿಂದ ಚಂದ್ರನ ಪರಮೋಚ್ಚ ಸ್ಥಿತಿ ಅತೀ ಸುಂದರವಾಗಿರುವಂತೆ ನೀವು, ಅಥವಾ ಎಲ್ಲರೂ ನಿಮ್ಮತ್ತ ತಿರುಗಿ ನೋಡುವಂತೆ ಮಾಡಿಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ, ದೃಷ್ಟಿ ಎಲ್ಲರೂ ನೋಡಿದ್ರೆ ಏನಾಗುತ್ತೆ, ಎಲ್ಲರ ಕಣ್ಣು ಒಂದೇ ಥರ ಇರುತ್ತಾ. ಸೊ ಕೆಲವರು ಆಮೇಲೆ ಕೆಲವರು ದೃಷ್ಟಿ ಮಾಡಬೇಕು ಅಂತ ನೋಡಲ್ಲ, ಬಟ್ ಅವ್ರು ನೋಡಿದ್ರೆ ದೃಷ್ಟಿ ಆಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ಈ ದೃಷ್ಟಿ ಅನ್ನೋದಕ್ಕೆ ಕಾಲಕ್ಕೆ ಬೇಕಾದಂತಹ ಔಷಧೋಪಚಾರಗಳ ಥರ ಕಾಲಕ್ಕೆ ಬೇಕಾದಂಥ ಪರಿಹಾರಗಳನ್ನು ಆ ಕೂಡಲೇ ಮಾಡ್ಕೊಳ್ತಾ ಇರಬೇಕು. ಈಗ ಷಷ್ಠಿ ದಿವಸ ಅಥವಾ ಅಷ್ಟಮಿ ಅಥವಾ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಇಂಥ ಟೈಮ್ಗಳಲ್ಲಿ, ಅಥವಾ ಮಂಗಳವಾರ, ಶನಿವಾರ ಇಂಥ ಟೈಮ್ಗಳಲ್ಲಿ ದೃಷ್ಟಿ ತಕ್ಕೊಳ್ತಾ ಇದ್ರು ತುಂಬ ಒಳ್ಳೆ ಹೆಲ್ಪ್ಫುಲ್ ಆಗುತ್ತೆ, ತುಂಬ ಸಹಾಯಕಾರಿ ಆಗುತ್ತೆ. ಯಾಕಂದರೆ ದೃಷ್ಟಿ ಫಾರ್ಮೇಷನ್ ಆದಂಗೆ ಅದನ್ನು ಪರಿಹಾರ ಮಾಡಬೇಕು, ಮತ್ತದು ಫಾರ್ಮೇಷನ್ ಆಗೇ ಆಗುತ್ತೆ. ಶಾಶ್ವತ ಪರಿಹಾರ ಅನ್ನೋದಿಲ್ಲ ದೃಷ್ಟಿಗೆ, ಗೊತ್ತಲ್ವಾ, ಮಾಟಮಂತ್ರಕ್ಕೆ ದೃಷ್ಟಿಗೆ. ಆದರೆ ಒಂದು ದೀರ್ಘಕಾಲಿಕ ಪರಿಹಾರ ಅನ್ನುವಂಥದ್ದಂತೂ ಇರ್ತದೆ. ಈ ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ಹೇಳ್ತೇನೆ ನಿಮಗೆ, ಆಯಿತಾ. ಸೊ ನಿಮಗೆ ಬಹಳ ಪ್ರಮುಖವಾಗಿ ಆಯಾ ದಿವಸ ಆದ ದೃಷ್ಟಿಯನ್ನು ಆಯಾ ದಿವಸವೇ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಬಹಳ ಗಮನಿಸಬೇಕಾದಂಥ ವಿಚಾರ ಏನಪ್ಪ ಅಂದರೆ, ಪರಿಹಾರಗಳನ್ನ ಹೇಳ್ತೇನೆ ನಾನು ನಿಮಗೆ. ಬಹಳ ಸಿಂಪಲ್ ಪರಿಹಾರ, ವಿಶೇಷ ಪರಿಹಾರ ಅಲ್ಲ ಹೇಳ್ತೇನೆ. ತೆಂಗಿನಕಾಯಿನ ಫುಲ್ ಸಿಪ್ಪೆ ಸುತ್ತರೆ 3 ಕಣ್ಣು ಕಾಣುತ್ತೆ ಅದಕ್ಕೆ. ಯಾರಿಗೆ ದೃಷ್ಟಿಯಾಗಿದೆ ಅವರಿಗೆ ಆ ಕಣ್ಣು ಅವ್ರ ಕಡೆ ಮುಖ ಮಾಡಿ ನೋಡ್ತಾ ಇರಬೇಕು. ಆ ಥರ ಮಾಡ್ಕೊಂಡು ಒಂದು 3 ಕರ್ಪೂರ ಅದ್ರ ಮೇಲೆ ಇಟ್ಟು ಹಚ್ಚಿ 3 ಬಾರಿ
ಕ್ಲಾಕ್ ವೈಸ್ ಪ್ರದಕ್ಷಿಣಾಕಾರ, 3 ಬಾರಿ ಅಪ್ರದಕ್ಷಿಣಾಕಾರ ಆ್ಯಂಟಿ ಕ್ಲಾಕ್ ವೈಸ್ ನಿವಾಳಿಸ್ಬಿಟ್ಟು ಅದನ್ನು ಒಡೆದು ಹಾಕ್ತಕ್ಕಂಥದ್ದು ಇದೆಯಲ್ಲ, ಅದು ಅದ್ಭುತವಾಗಿ ಅದು ನಿಮಗೆ ದೃಷ್ಟಿಯನ್ನು ಕೂಡ ಪರಿಹಾರ ಮಾಡಿಕೊಡುತ್ತೆ. ಇಲ್ಲ ಅಂತಂದರೆ ಬಹಳ ಪ್ರಮುಖವಾಗಿ 3 ದ್ರವ್ಯಗಳು, ಕಲ್ಲುಪ್ಪು, ಒಣಮೆಣಸು ಹಾಗೂ ಸಾಸಿವೆ, ಬಿಳಿ ಸಾಸಿವೆ, ಇದು 3 ಸೇರಿಸ್ಕೊಂಡು 3 ಬಾರಿ ಕ್ಲಾಕ್ ವೈಸ್ 3 ಬಾರಿ ಆಂಟಿ ಕ್ಲಾಕ್ ವೈಸ್ ನಿವಾಳಿಸ್ಬಿಟ್ಟು ಅದನ್ನು ಬೆಂಕಿಗೆ ಹಾಕಬೇಕು. ಯಾವುದೋ ಈ ಕಾಯಿ ಸಿಪ್ಪೆ ಇದೆ, ಸ್ವಲ್ಪ ಬೆಂಕಿ ಹಚ್ಕೊಳ್ಬೇಕು ಫಸ್ಟು, ಆಮೇಲೆ ನಿವಾಳಿಸ್ಬಿಟ್ಟು ಅದಕ್ಕೆ ಹಾಕ್ಬಿಡ್ಬೇಕು. ಚಟ 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 ಅಂತ ಎಲ್ಲ ಉರ್ದಾಗ್ಬಿಡುತ್ತೆ ಆಯ್ತಲ್ವ. ಅಥವಾ ಒಂದು ಪ್ಲೇಟ್ನಲ್ಲಿ ಸುಣ್ಣದ ನೀರಿಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕುಂಕುಮದ ನೀರು ಥರ ಆಗುತ್ತೆ. ಅದರಲ್ಲಿ ಹೀಗೆ ಆರತಿ ಥರ ಮಾಡಿ ಅದನ್ನು ತೊಗೊಂಡೋಗಿ ಮನೆ ಮುಂದೆ ಅಡ್ಡ ಹಾಕ್ಬಿಟ್ರು ಕೂಡ ದೃಷ್ಟಿ ತುಂಬ ಇದಾಗುತ್ತೆ, ಗೊತ್ತಾಯ್ತಲ್ವಾ. ಸೊ ಅದರಲ್ಲಿ ಬಹಳ ಪ್ರಮುಖವಾಗಿ ಕೆಲವರು ಪರ್ಕೆ ಕಡ್ಡಿಯಲ್ಲೆಲ್ಲ ದೃಷ್ಟಿ ತೆಗಿತಾರೆ. ಇನ್ನೂ ಕೆಲವು ಈ ಇದಿರುತ್ತೆ, ಏನು ಬಟ್ಟೆ, ಬಳಸಿದ ಹಳೆಯ ಕಾಟನ್ ಬಟ್ಟೆಯನ್ನು ಹರಿದು ಉದ್ದ ದಾರ ಥರ ಅದನ್ನು ಒಂದು ಕೋಲಿಗೆ ಕಟ್ಕೊಂಡು ಅದನ್ನು ಎಣ್ಣೆಲಿ ಅದ್ದಿ ಅದನ್ನು ದೀಪ ಗೆಡ್ದು ಹಿಂಗೆ ನಿವಾಳಿಸ್ಬಿಟ್ಟು ಕೂಡ ಅದನ್ನು ಪಕ್ಕದಲ್ಲಿ ಇಡೋದಿದೆ. ಅದು ಕೂಡ ಪದ್ಧತಿ ಇದೆ. ಭಾಳಷ್ಟು ವಿಧದಲ್ಲಿ ದೃಷ್ಟಿ ತೆಗೆಯೋದು, ಬಟ್ ದೃಷ್ಟಿ ತೆಗೆಯೋಂಥದ್ದು ಭಾಳ ಇಂಪಾರ್ಟೆಂಟ್. ಲಿಂಬೆಹಣ್ಣು ತಗೊಂಡು 3 ಬಾರಿ ಹೀಗೆ 3 ಬಾರಿ ಉಲ್ಟಾ ನಿವಾಳಿಸ್ಬಿಟ್ಟು ಎಡಗಾಲಿನ ಇಮ್ಮಡಿ ಇರುತ್ತಲ್ಲ, ಇಮ್ಮಡಿಲಾಕ ಅದನ್ನು ತುಳಿದು ಮತ್ತೆ ಅದನ್ನು ಎತ್ಕೊಂಡು 2 ಚೂರು ಮಾಡಿ ಹಿಂಗೆ ಇದು ಈ ಕಡೆ ಬಿಸಾಕ್ತಕ್ಕಂಥದ್ದು ಕೂಡ ದೃಷ್ಟಿಯನ್ನು ತೆಗೀತೆ. ಹಿಂಗೆ ಹಲವಾರು ವಿಧದಲ್ಲಿದೆ. ತಾಯಿ ದೃಷ್ಟಿಯನ್ನು ತೆಗಿಯೋಕ್ಕೆ ಹೋಗಬಾರ್ದು. ಹೆತ್ತ ತಾಯಿ ಬಿಟ್ಟು ಮತ್ತೆ ಯಾರು ಬೇಕಾದ್ರೂ ದೃಷ್ಟಿಯನ್ನು ತೆಗಿಬೋದು. ಆ ಥರ ದೃಷ್ಟಿ ತೆಗೆದುಬಿಟ್ರು ತುಂಬ ಒಳ್ಳೆಯದು. ಮಕ್ಕಳು ತುಂಬ ಚಿಕ್ಕ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂತಂದರೆ ಆ ಎಂಜಲ್ ಬಟ್ಲಿರುವ ಅನ್ನವನ್ನೇ ಒಂದು ತೆಗೆದು ಅವ್ರಿಗೆ ನಿವಾಳಿಸ್ಬಿಟ್ಟು ಹೊರಗಡೆ ಬಿಸಾಕಿದ್ರೆ ಮತ್ತೆ ನೆಕ್ಸ್ಟ್ ಎಲ್ಲ ಊಟ ಮಾಡಬೇಕಾರಲ್ಲ ಕರೆಕ್ಟಾಗಿ ಊಟ ಮಾಡ್ತಾರೆ ಅವರು, ಅದಲ್ವಾ. ಸೊ ಇದು ಬಹಳ ದೃಷ್ಟಿಯಿಂದ ಬಹಳಷ್ಟು ಸಮಸ್ಯೆಗಳಾಗ್ತಾ ಇರುತ್ತೆ. ಮಾಟಮಂತ್ರಗಳಿರೋರು ಏನು ಮಾಡಬೇಕು, ಫಸ್ಟ್ ನಾನ್ ವೆಜ್ ತಿನ್ನೋದು ಬಿಟ್ಬಿಡ್ಬೇಕು, ಆಯ್ತಲ್ವಾ. ಈರುಳ್ಳಿ ಕೂಡ ಬಿಟ್ಬಿಡ್ಬೇಕು, ಆ್ಯಕ್ಚುಲಿ ಕಡಿಮೆ ಮಾಡ್ಬೇಕಾದ್ರೆ ಬಿಟ್ಬಿಡ್ಬೇಕು, ತುಂಬ ಒಳ್ಳೆಯದು. ಅಟ್ಲೀಸ್ಟ್ ನಾನ್ ವೆಜ್ ಅವರು ಬಿಟ್ಬಿಡ್ಬೇಕು. ಹಾಗೂ ಹೊರಗಡೆ ಹೋಗಿರ್ತೀರಿ, ಒಳಗಡೆ ಬರ್ತಾ ಇರ್ತೀರಿ, ಅಂದರೆ ಕೆಲಸಕ್ಕೆ ಹೋಗಿರ್ತೀರಿ ಬೆಳಗ್ಗೆ, ಮತ್ತು ಒಳಗಡೆ ಬರ್ಬೇಕಾದ್ರೆ ಕಾಲು ತೊಳ್ಕೊಂಡು ಮನೆ ಒಳಗೆ ಬರೋ ರೂಢಿ ಏನು ಇಟ್ಕೋಬೇಕು. ಈ ಅಪಾರ್ಟ್ಮೆಂಟ್ಸು ಮತ್ತೊಂದು ಇನ್ನೊಂದು ಕಾಲು ತೊಳ್ಕೊಂಡು ಒಳಗೆ ಬರೋ ಅವಕಾಶ ಇಲ್ಲ ಅಂತ ಆದರೆ ಭಾಳ ಒಳಗೆ ಬಂದ ತಕ್ಷಣ ಫಸ್ಟ್ ಬಾತ್ರೂಮ್ಗೆ ಹೋಗ್ಬಿಡ್ಬೇಕು. ಅಲ್ಲೊಂದು ಗೋಮೂತ್ರ ಅರ್ಕ, ಗಂಜಲದ್ದು ಅರ್ಕ ಅಂತ ಬರ್ತದೆ, ಏನು ವಾಸನೆ ಗೀಸನೆ ಬರಲ್ಲ, ಹಾಳಾಗಲ್ಲ. ಆ ಅರ್ಕ ಅನ್ನೋಂಥದ್ದು ಇಟ್ಕೊಂಡು 1 ಟೀ ಸ್ಪೂನ್ ಅಷ್ಟು ಅರ್ಕವನ್ನು ಒಂದು ಬಕೆಟ್ ನೀರಿಗೆ ಹಾಕ್ಕೊಂಡು ಆ ಬಕೆಟಲ್ಲಿ ಕೈಕಾಲು ಮುಖ ತೊಳ್ಕೊಬೇಕು. ಅರ್ಕ ಸಿಗಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಅಡುಗೆ ಅರಿಶಿನ ಹಾಕ್ಕೊಂಡ್ರೆ ಆಯಿತು, ಒರಿಜಿನಲ್ ಅಡುಗೆ ಅರಿಶಿನ ಹಾಕ್ಕೊಂಡ್ರೆ ಆಯಿತು, ಆಯಿತಾ. ಆಮೇಲೆ ಬಂದು ನೀವು ನಿಮ್ಮ ಏನು ದಿನನಿತ್ಯ ಕಾರ್ಯಚಟುವಟಿಕೆ ಮಾಡಬೇಕು. ಈಗ ಬಂದ ತಕ್ಷಣ ಹಂಗೆ ಸೀದಾ ಸೋಫಾ ಮೇಲೆ ಮಲ್ಕೊಂಬಿಟ್ಟ, ಸೀದಾ ಮಂಚದ ಮೇಲೆ ಮಲ್ಕೊಂಬಿಟ್ಟ, ಸೀದಾ ಎಲ್ಲ ಮುಟ್ಕೊಂಬಿಟ್ಟ, ಅದು ಮಾಡಬಾರ್ದು. ಹೊರಗಡೆಯಿಂದ ಬಂದ ತಕ್ಷಣ ಸೀದಾ ಬಾತ್ರೂಮ್ಗೆ ಹೋಗ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ಬಂದು ಮುಂದಿನ ಕೆಲಸ ಏನು ಅಂತ ನೋಡಬೇಕು. ಸೊ ಆ ಥರ ಒಂದು ಕ್ರಮಬದ್ಧವಾಗಿದ್ದರೆ ತುಂಬ ಒಳ್ಳೆಯದು. ಇನ್ನು ನಾವು ವಿಶೇಷವಾಗಿ ಒಂದು ಪರಿಹಾರವನ್ನು ಮಾಡ್ತೇವೆ, ಅದನ್ನು ಕೂಡ ನಾನು ನಿಮಗೆ ಹೇಳ್ತೇನೆ. ಅಷ್ಟೇ ಅಲ್ಲದೆ ಈ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದಂಥ ಮಂತ್ರವನ್ನು ಹೇಳ್ತಾನೆ. ಆ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಹಾಗೂ ಸಾಯಂಕಾಲ ರಾತ್ರಿ ಮಲಗುವ ಮುನ್ನ, ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ರಾತ್ರಿ ಮಲಗುವ ಮುನ್ನ ಕೈಕಾಲು ತೊಳ್ಕೊಂಬಂದು ಆ ಮಂತ್ರವನ್ನು ಒಂದು 21 ಸಲನೋ 28 ಸಲ ಕೇಳಿಸ್ಕೊಳ್ಳಿ. ಬೆಳಗ್ಗೆ ಸ್ನಾನ ಮಾಡಿಕೊಂಡು ದೇವರ ಮೇಲೆ ಕೂತ್ಕೊಂಡು ಒಂದು 21 ಸಲ 28 ಸಲ ಮಂತ್ರ ಕೇಳಿಸ್ಕೊಂಡು ಹೋಗಿ. ಸೊ ಒಂದು ಫ್ರೆಶ್ ಆಗಿ ಒಂದು ಅದ್ಭುತವಾದ ಪಾಸಿಟಿವ್ ಎನರ್ಜಿಯಲ್ಲಿ ಹೋಗ್ಬೋದು, ಎಲ್ಲ ನೆಗೆಟಿವಿಟಿನೂ ಪರಿಹಾರ ಆಗತ್ತೆ. ಸೊ ಇದೊಂದು ಅದ್ಭುತವಾದ ಇದು. ಇಲ್ಲಾಂದ್ರೆ ನಾವು ವಿಶೇಷವಾಗಿ ನಿಮಗೆ ಮಾಡ್ತಾ ಇರೋ ಪರಿಹಾರ ಏನಪ್ಪ ಅಂತಂದರೆ ಬಹಳ ಪ್ರಮುಖವಾಗಿ ಕರುಂಗಾಲಿ ಮಾಲೆ. ವೀಕ್ಷಕರೇ, ನೀವು ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ನೋಡಿರಬಹುದು ಕರುಂಗಾಲಿ ಮಾಲೆ. ದೊಡ್ಡ ಏನು ಸೆಲೆಬ್ರಿಟೀಸ್ ಇರಬಹುದು, ರಾಜಕೀಯದಲ್ಲಿ ಪೊಲಿಟಿಷಿಯನ್ಸ್ ಇರಬಹುದು, ದೊಡ್ಡ ಬಿಸ್ನೆಸ್ ಮೆನ್ ಇರಬಹುದು, ಭಾಳಷ್ಟು ಜನ ಧಾರಣೆ ಮಾಡ್ಕೊಳ್ತಕ್ಕಂಥ ಅದ್ಭುತವಾದಂತಹ ಮಾಲೆ ಅಂದರೆ ಕರುಂಗಾಲಿ ಮಾಲೆ. ಈ ಕರುಂಗಾಲಿ ಅನ್ನುವಂಥದ್ದು ಒಂದು ವುಡ್, ಅದು ಒಂದು ಮರ, ಅದು ಮರದ ಒಳಗಡೆ ಬರತಕ್ಕಂಥ ತೋಡದು ಕಪ್ಪು ಬಣ್ಣದಲ್ಲಿ ಬರುತ್ತೆ. ಈ ಕರುಂಗಾಲಿ ಮಾಲೆಯನ್ನು ನಿಮಗೆ ಈ ಹಿಂದೆಯೂ ಸಹ ನಾನೊಂದ್ಸಲ ಹೋಮ ಮಾಡಿ ಕೊಟ್ಟಿದ್ದೆ, ಎನರ್ಜೈಸ್ ಮಾಡಿ ಕೊಟ್ಟಿದ್ದೆ. ವಿಚಾರ ಏನಪ್ಪ ಅಂದರೆ ಒರಿಜಿನಲ್ ಕರುಂಗಾಳಿ ಸಿಗ್ತಕ್ಕಂಥದ್ದು ಭಾಳ ಕಷ್ಟ, ಟಫ್ ಅದು. ಸೊ ಅದನ್ನು ಪ್ರೊಕ್ಯೂರ್ ಮಾಡ್ಕೋಬೇಕು, ಅಂದರೆ ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಶೇಖರಣೆ ಮಾಡ್ಕೊಂಡು ಅದನ್ನು ಮಾಲೆ ಮಾಡಿಸಿ ಅದನ್ನು ಇದು ಮಾಡಬೇಕು. ಸೊ ನಿಮಗೆ ನನ್ನ ಹತ್ರ ಔಟ್ ಆಫ್ ಸ್ಟಾಕ್ ಕರುಂಗಾಲಿ ಮಾಲೆನೇ ಇಲ್ದಂಗೆ ಆಗ್ಬಿಟ್ಟಿತ್ತು ಹಿಂದಿನ ಸಲ. ಸೊ ಈ ಮತ್ತೆ ಪುನಃ ನಾನು ಈ ಕರುಂಗಾಲಿ ಮಾಲೆನ ಮತ್ತೆ ಒರಿಜಿನಲ್ ಕರುಂಗಾಲಿ ಬೀಡ್ಸ್ನ ತಗೊಬಂದು ಅದಕ್ಕೆ ಮತ್ತೆ ಮಾಲೆ ಮಾಡಿಸಿ ರೆಡಿ ಮಾಡಿಸಿ ಈಗ ವಿತ್ ಫುಲ್ ಸ್ಟಾಕ್ ರೆಡಿ ಇದ್ದೀನಿ. ಈ ಕರುಂಗಾಲಿ ಒರಿಜಿನಲ್ ಕರುಂಗಾಲಿ
ಕರುಂಗಾಲಿ ಮಾಲೆ. ಯಾಕೆಂದರೆ ಬಹಳಷ್ಟು ಜನ ಒರಿಜಿನಲ್ ಕರುಂಗಾಲಿ ಮಾಲೆ ಸಿಗದೆ ಬಹಳ ಕಷ್ಟಪಡ್ತಾರೆ. ಸೊ ನಾನೇನು ಮಾಡಿದ್ರೆ ಈ ಬಾರಿ ಒರಿಜಿನಲ್ ಕರುಂಗಾಲಿ ಮಾಲೆಗನ್ನು ಮತ್ತೆ ಪುನಃ ಈ ಹಿಂದೆ ಕೊಟ್ಟಂಗೆ ಮತ್ತೆ ಪುನಃ ಒರಿಜಿನಲ್ ಕರುಂಗಾಲಿ ಮಾಲೆಗನ್ನು ಒಂದು ಶೇಖರಣೆ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಷಡ್ದ್ರವ್ಯ ಮಹಾಸುದರ್ಶನ ಹೋಮ, ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಯಾವುದೇ ಇದ್ರೂ ಕೂಡ ಏನು ಹೋಮ ಮಾಡೋದು ಹೇಳಿ? ಸುದರ್ಶನ ಹೋಮವನ್ನು ಮಾಡ್ತಾರೆ. ಸುಷ್ಟು ದರ್ಶನಂ ಸುದರ್ಶನಂ ಅಂತ ಅದ್ಭುತವಾಗಿ, ಅದು ಏನೋ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ, ಅದು ಶಕ್ತಿ ಸುದರ್ಶನದ್ದು. ಸೊ ಅದರಿಂದ ಅದ್ಭುತವಾದಂತಹ ಸುದರ್ಶನ, ಷಡ್ದ್ರವ್ಯ ಸುದರ್ಶನ, 6 ವಿಧದ ವಿಶೇಷವಾದಂತಹ ದ್ರವ್ಯಗಳನ್ನು ಬಳಸಿ ಷಡ್ದ್ರವ್ಯ ಮಹಾಸುದರ್ಶನ ಹೋಮವನ್ನು ಈ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ. ಸೊ ಆ ಷಡ್ದ್ರವ್ಯ ಮಹಾಸುದರ್ಶನ ಹೋಮದಲ್ಲಿ ಈ ಕರುಂಗಾಲಿ, ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ, ತುಂಬ ಶಕ್ತಿ ತುಂಬ್ತೇವೆ ಅದರಲ್ಲಿ. ಅಷ್ಟೇ ಅಲ್ಲ, ಈ ದೃಷ್ಟಿ ಅನ್ನುವಂಥದ್ದು ಆಗಲೇ ಹೇಳಿದೆ. ಈಗ ಷಷ್ಠಿ, ಅಷ್ಟಮಿ ಇತ್ಯಾದಿಗಳಲ್ಲಿ ಏನು ದೃಷ್ಟಿ ತಕ್ಕೊಳ್ಳಿ ಅಂತಲೋ ಅಥವಾ ಬೇರೆ ಬೇರೆ ಪರಿಹಾರಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ ಅಂತನೋ ಭಾಳಷ್ಟು ಜನಕ್ಕೆ ಮಾಡೋಕ್ಕೆ ಆಗಲ್ಲ. ಅಯ್ಯೋ ನೀವು ಹೇಳಿದ ಐಟಮ್ಗಳು ಎಲ್ಲಿಂದ ಹುಡ್ಕೊಂಬರಲಿ ಇವರು ಅನ್ನೋರಂತಾರೆ ಇರ್ತಾರೆ. ಎಲ್ಲ ಐಟಮ್ ಸಿಗುತ್ತೆ ಬಟ್ ಮಾಡೋರಿಲ್ಲ ಅಂತ ಹೇಳ್ತಾರೆ, ಅಥವಾ ಟೈಮ್ ಇಲ್ಲ ಅನ್ನೋರು ಇರ್ತಾರೆ, ಮರ್ತೋಯ್ತು ಅನ್ನೋರು ಇರ್ತಾರೆ. ಅದರ ದೃಷ್ಟಿಯಿಂದ ಮಾತ್ರ ಅನುಭವಿಸ್ತಾ ಇರ್ತಾರೆ. ಒಂದು ಏನೂ ಇಲ್ಲದೆ ಆರಾಮಾಗಿ ಏನಾದ್ರು ಪರಿಹಾರ ಇಲ್ವಾ ಅಂತ ಕೇಳಿದ್ರೆ ನೋಡಿ, ಕುದೃಷ್ಟಿ ಪರಿಹಾರ ಮಂತ್ರ ಅಂತಲೇ ಒಂದು ವಿಶೇಷವಾದ ಮಂತ್ರ ಇದೆ. ಕೆಟ್ಟ ದೃಷ್ಟಿಯನ್ನು ಪರಿಹಾರ ಮಾಡುವಂತಹ ಮಂತ್ರ ಅದು. ಆ ಮಂತ್ರವನ್ನು ಹೇಳಿ ಮತ್ತೆ ಪುನಃ ಇದೇ ಅಮಾವಾಸ್ಯೆ ದಿವಸ ಮಂಗಳವಾರ ಕುದೃಷ್ಟಿ ಪರಿಹಾರ ಮಂತ್ರ ಹೋಮವನ್ನು ಮಾಡಿ ಅದರಲ್ಲೂ ಈ ಒಂದು ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ. ಕುದೃಷ್ಟಿ ಪರಿಹಾರ ಹೋಮ, ಷಡ್ದ್ರವ್ಯ ಮಹಾಸುದರ್ಶನ ಹೋಮಗಳಲ್ಲಿ ಈ ಒಂದು ಅದ್ಭುತವಾದಂತಹ ಕರುಂಗಾಲಿ ಮಾಲೆ ಎನರ್ಜೈಸ್ ಆಗುತ್ತೆ. ನೀವು ಧಾರಣೆ ಮಾಡಿಕೊಂಡ್ರೆ ಸಾಕು, ಮತ್ತೆ ಏನೇ ಮರ್ತೋಗ್ಬಿಟ್ರು ಪರವಾಗಿಲ್ಲ. ನಾನು ಹೇಳಿದಂಥ ಈ ಹೇಳ್ತಂತ ಸಿಂಪಲ್ ಪರಿಗಳು ಏನೇ ಮರ್ತೋದ್ರೂ ಪರವಾಗಿಲ್ಲ, ಅದನ್ನು ಧಾರಣೆ ಮಾಡಿಕೊಂಡ್ರೆ ಸಾಕು. ನಿಮ್ಮ ಆಹಾರ ಪದ್ಧತಿಗಳಿಗಾಗಲಿ, ಮಡಿ ಮೈಲಿಗೆ ಇತ್ಯಾದಿ ಯಾವುದೇ ಟೆನ್ಷನ್ಗಳು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಧಾರಣೆ ಮಾಡ್ಕೊಂಡ್ರೆ ಸಾಕು. ಇದನ್ನು ಆ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಲಿರುತ್ತೆ, ಕುತ್ತಿಗೆಯಲ್ಲಿ ಈ ಕರುಂಗಾಲಿ ಮಾಲೆ ಇರುತ್ತೆ. ಕೇವಲ ಷಡ್ದ್ರವ್ಯ ಮಹಾಸುದರ್ಶನ ಹೋಮ ಹಾಗೂ ಕುದೃಷ್ಟಿ ಪರಿಹಾರ ಮಂತ್ರ ಹೋಮ ಅಷ್ಟೇ ಅಲ್ಲ, ಮಹಾಕಾಲ ಭೈರವೇಶ್ವರ ಹೋಮದಲ್ಲಿ ಈ ಒಂದು ಅದ್ಭುತವಾದ ಕರುಂಗಾಲಿ ಮಾಲೆಗೆ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಮಹಾಕಾಲ ಭೈರವೇಶ್ವರನ ಮಂತ್ರ ಹೋಮದಲ್ಲಿ. ಅದರಿಂದ ಕಾಲಭೈರವೇಶ್ವರ ಹೋಮದಲ್ಲಿ ಕರುಂಗಾಲಿ ಮಾಲೆಗೆನ್ನ ಮಂಗಳವಾರದ ದಿವಸ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ಅದನ್ನು ನೀವು ಧಾರಣೆ ಮಾಡ್ಕೊಳ್ಳೋದೇ ಅದ್ಭುತವಾದಂಥ ಪರಿಹಾರ ಅದು. ಯಾವುದೇ ಮಾಟ ಮಂತ್ರ, ಯಾಕೆಂದರೆ ಶತ್ರುವನ್ನ ಮನಸ್ಸನ್ನು ಹಿಡ್ಕೊಳ್ಳೋದೇ ಕಷ್ಟ ಆಗ್ಬಿಡೋದಂಥ ಪರಿಸ್ಥಿತಿ. ವ್ಯಕ್ತಿಯನ್ನು ಹಿಡ್ಕೋಬೋದು, ವ್ಯಕ್ತಿ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ. ನೀವು ಏನೇ ಅಭಿವೃದ್ಧಿ ಆದರೂ ದೃಷ್ಟಿ ಆಗುತ್ತೆ ಅಂದರೆ ಫಸ್ಟ್ ಕರುಂಗಾಲಿ ಮಾಲೆ ಕುತ್ತಿಗೆಯಲ್ಲಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಭಾಳಷ್ಟು ಜನ ಕೊಟ್ಟಿದ್ದೀನಿ, ಭಾಳಷ್ಟು ಜನ ಪಾಸಿಟಿವ್ ರಿಸಲ್ಟ್ಸನ್ನು ಹೇಳಿದ್ದಾರೆ ಕೂಡ. ಇನ್ನು ನೆಕ್ಸ್ಟ್ ಯಾವಾಗ ಮಾಡ್ತೀರಾ, ನಂಗೆ ಇನ್ನೂ ಬೇಕು, ನನ್ನ ಹೆಂಡತಿಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ನನಗೂ ಬೇಕು, ಮನೇಲಿ ಎಲ್ಲರಿಗೂ ಒಂದೊಂದು ಹಾಕ್ಕೊಂಡ್ಬಿಡ್ತೀವಿ, ನಂಗೆ ತುಂಬ ರಕ್ಷಣೆ ಸಿಗುತ್ತೆ ಇದರಲ್ಲಿ ಅಂತ. ಇದಕ್ಕಿನ್ನ ಪವರ್ಫುಲ್ ಆಗಿರತಕ್ಕಂಥದ್ದು ಅಂತಂದ್ರೆ ನಾವು ವ್ಯಾಘ್ರನೇತ ರತ್ನ ಮಾಲೆ ಬೆಳ್ಳಿಯಲ್ಲಿ ಕಟ್ಸ್ಬಿಟ್ಟು ನಾವು ಎನರ್ಜೈಸ್ ಮಾಡಿಕೊಂಡು 6, 7, 8 ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಒಂದು ಮಾಲೆ ಮೇಲೆ. ಅದ್ರ ಬದಲಾಗಿ ನೀವು ಸಿಂಪಲ್ ಆಗಿ ನಾವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು, ಷಡ್ದ್ರವ್ಯ ಮಹಾಸುದರ್ಶನ ಹೋಮ, ಮಹಾಕಾಳಭೈರವೇಶ್ವರ ಹೋಮ, ಜೊತೆಗೆ ಕುದೃಷ್ಟಿ ಪರಿಹಾರ ಹೋಮ ಅಷ್ಟೇ ಅಲ್ಲ, ಈ ದೃಷ್ಟಿ ದೋಷದಿಂದ ಮಾಟಮಂತ್ರ ಇತ್ಯಾದಿಗಳಿಂದಾಗಿ ನಿಮಗೆ ಮದುವೆ ಸೆಟ್ ಆಗ್ತಾ ಇದೆ, ಕ್ಯಾನ್ಸಲ್ ಆಗ್ತಾ ಇದೆ, ಮದುವೆ ಫಿಕ್ಸ್ ಆಗ್ತಾ ಇಲ್ಲ, ಜಗಳ ಮನಸ್ತಾಪಗಳಾಗ್ತಾ ಇದೆ, ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಥವಾ ಮದುವೆ ಆಗೋಗಿದೆ, ಗಂಡ ಹೆಂಡತಿ ತುಂಬ ಜಗಳ, ಈ ಮಾಟಮಂತ್ರ ದೃಷ್ಟಿ ದೋಷದಿಂದನೇ ಕರುಂಗಾಲಿ ಮಾಲೆಯನ್ನು ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲ, ಗುರುಬಲ ಬೇಕು ಅಥವಾ ಗುರುಬಲ ಇದೆ ಕೆಲಸ ಮಾಡ್ತಾ ಇಲ್ಲ, ಗುರುಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿಯಾದಂತಹ ಶನಿಪೀಡೆ ಇದ್ರೂ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ ಗಳಲ್ಲಿ ಅದ್ಭುತವಾದ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಜಸ್ಟ್ ಮಾಲೆಯನ್ನು ಧಾರಣೆ ಮಾಡಿಕೊಂಡು ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಹಣೆಯಲ್ಲಿ ಇಟ್ಕೊಂಡ್ರು ಸಾಕು. ಸಿಂಪಲ್ ಪರಿಹಾರವನ್ನು ಹೇಳ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮಂಗಳವಾರ ಬೆಳಗ್ಗೆ ಅಮಾವಾಸ್ಯೆ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಮಾಡೋದು ನೀವು ಕೇಳಿಸ್ಕೊಳ್ಬೋದು, ನೋಡ್ಬೋದು ಅದನ್ನು. ಹಾಗೂ 10:30 ಆಚೆಗೆ ಹೋಮಗಳು ಲೈವ್ ಇರುತ್ತೆ. ಎಲ್ಲ ಹೋಮಗಳು ಲೈವಲ್ಲಿ ನೋಡಬಹುದು. ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಬುಧವಾರ ದಿವಸ ಇದರಿಂದ ಕಳಿಸ್ಕೊಟ್ಬಿಡ್ತೇವೆ. ಎಷ್ಟು ಸಿಂಪಲ್ ಆಗಿ ವಿಚಾರಗಳನ್ನು ಮಾಡಿಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲ ಸ್ಕ್ರೀನ್ ಕಡೆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಈ ಬಾರಿ ಮತ್ತೆ ಮಿಸ್ ಮಾಡಿಕೊಂಡ್ರೆ ಮತ್ತೆ ಪುನಃ ನಂಗೆ ಒರಿಜಿನಲ್ ಕರುಂಗಾಲಿ ಬೀಡ್ಸ್ನ ಶೇಖರಣೆ ಮಾಡೋದು, ಅದನ್ನು ಕೊಡೋದು ಬಹಳ ಕಷ್ಟ ಆಗಿಬಿಡುತ್ತೆ. ಸೊ ಆದ್ದರಿಂದ ಮತ್ತೆ ಇನ್ಯಾವಾಗ ಮಾಡ್ತೀವಿ ನಂಗೆ ಗೊತ್ತಿಲ್ಲ. ಸೊ ಬೇಗ ಈ ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂತಹ ಕರುಂಗಾಲಿ ಮಾಲೆಯೇ ಪವರ್ಫುಲ್ಲು. ಅದು ಹೋಮಲ್ಲಿ ಎನರ್ಜೈಸ್ ಮಾಡಿ ನಿಮ್ಮ ಹೆಸರಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ, ನೀವು ಧಾರಣೆ ಮಾಡ್ಕೊಂಡಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ನೀವು ಯೋಚನೆ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಬೇರೆ ಎಲ್ಲೇ ಕರುಂಗಾಲಿ ಮಾಲೆ ಸಿಕ್ಕಿದ್ರು ಕೂಡ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಇಷ್ಟೆಲ್ಲ ಹೋಮಗಳು ಮಾಡಿ ನಿಮಗೆ ಕೊಡೋದು ಸಾಧ್ಯತೆಗಳಿಲ್ಲ.
ಅದು ಈ ಒಂದು ದರಕ್ಕೆ. ಸೊ ಅದರಿಂದಾಗಿ ದಯವಿಟ್ಟು ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ತಿಳಿಸಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ತಿಳಿಸಿ, ಪ್ರತಿಯೊಬ್ಬರಿಗೂ ತಿಳಿಸಿ. ಈ ಥರ ವಿಶೇಷವಾಗಿ ಒಂದು ಹೋಮವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ, ಕುದೃಷ್ಟಿ ಪರಿಹಾರ ಹೋಮ, ಷಡ್ದ್ರವ್ಯ ಸುದರ್ಶನ ಹೋಮ, ಕಾಲಭೈರವೇಶ್ವರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶನಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದಾರೆ. ಕರುಂಗಾಲಿ ಮಾಲೆಯನ್ನು ಧಾರಣೆ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಪ್ರತಿಯೊಬ್ಬರಿಗೂ ತಿಳಿಸಿ ಈ ವಿಚಾರವನ್ನು. ಬೇಗ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ವಿಡಿಯೋನ ಶೇರ್ ಮಾಡಿ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಯಾಕಂದರೆ ಲೈವಲ್ಲಿ ನೀವು ಹೋಮಗಳನ್ನು ನೋಡಬೇಕು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೂ ಸಹ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂಫಟ್. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂಫಟ್. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂಫಟ್. ಓಂ ಅಘೋರಾಯ ನಮಸ್ತುಭ್ಯಂ ಘೋರಾಘೋರಧರಾಯ ಚ ಘೋರ ಮೃತ್ಯುವಿನಾಶಾಯ ಅಘೋರಾಯ ನಮೋ ನಮಃ. ಓಂ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಏವಂ ಧ್ಯಾತ್ವಾ ಜಪೇನ್ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ.